ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಮಾರ್ಕ್ ರೌಂಡ್ ಆಪ್ಷನ್ ಎಂಟ್ರಿ ಆಗಿದೆ. ಮಾರ್ಕ್ ರೌಂಡ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿರ್ತೀರಾ. ಸಿಕ್ಸ್ತ್ವರೆಗೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಾ. ಸೊ ಸಿಕ್ಸ್ತ್ ಆದಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಬಹುದು, ನೀವು ನೈನ್ತ್ವರೆಗೂ ಮಾಡ್ಬೋದು. ಫಸ್ಟ್ ರೌಂಡ್ ಆದಮೇಲೆ ಕೆಲವು ಪ್ರೊಸೀಜರ್ಸ್ ಇರುತ್ತೆ, ನಿಮಗೆ ಕೆಲವು ಚಾಯ್ಸಸ್ ಎಂಟ್ರಿ ಮಾಡಬೇಕಾಗತ್ತೆ. ಏನೇನು ಮಾಡಬೇಕು ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಈಗ. ಆಗ ತಿಳ್ಕೊಳ್ಳೋ ಬದಲು ಮೊದಲೇ ಸ್ವಲ್ಪ ತಿಳ್ಕೊಂಡ್ರೆ ಏನಾದರೂ ಡೌಟ್ಸ್ ಇದ್ರೆ ಆಮೇಲೆ ಕ್ಲಾರಿಫೈ ಮಾಡ್ಕೋಬಹುದು. 3 ರೌಂಡಲ್ಲಿ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ನಡೆಯುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್. ಲಾಸ್ಟ್ ರೌಂಡ್ನ ಮೊದಲು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತಿದ್ರು. ಥರ್ಡ್ ರೌಂಡ್ ಆಯಿತು. ಈಗ ಕ್ಯಾಶುಯಲ್ ರೌಂಡ್, ಸೀಟ್ ಅಲಾಟ್ಮೆಂಟ್ ಅಂತಲೂ ಕರೀತಿದ್ದಾರೆ. ಈಗ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅಂತ ನೋಡೋಣ. 750 rupees ಕಟ್ಟಿ ಆಗಿದೆ, ನೀವು ಆಪ್ಷನ್ ಎಂಟ್ರಿ ಮಾಡಿ ಆಗಿದೆ. ಎಂಟರ್ ದ ಆಪ್ಷನ್, ಟೇಕ್ ದ ಪ್ರಿಂಟ್ಔಟ್ ತೊಗೊಂಡಿದ್ದೀರಾ. ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. 6ನೇ ತಾರೀಕು 11 ಗಂಟೆ ಆದ ಮೇಲೆ ಎನಿ ಟೈಮ್ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್. ಸೆಕೆಂಡ್ ರೌಂಡ್ಗೂ ಮಾರ್ಕ್ ಇರೋದಿಲ್ಲ, ಥರ್ಡ್ ರೌಂಡ್ಗೂ ಮಾರ್ಕ್ ಇರೋದಿಲ್ಲ. ಮಾರ್ಕ್ ಅನ್ನೋದು ಒಂದೇ ಒಂದು, ಫಸ್ಟ್ ರೌಂಡ್ಗಿಂತ ಮೊದಲು ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ, ಸೀಟ್ ಅಲಾಟ್ಮೆಂಟ್ ಅಂತಲ್ಲ ಅದು, ಸೀಟ್ ಅಲಾಟ್ ಆಯಿತು ಅಂತ ಕಾಲೇಜ್ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ಕಾಗಲ್ಲ, ಯಾಕೆಂದರೆ ಇದು ಮಾರ್ಕ್, ಕನ್ನಡದಲ್ಲಿ ಅಣಕು ಸೀಟು ಹಂಚಿಕೆ ಅಂತೀವಿ. ಫಸ್ಟ್ ರೌಂಡಲ್ಲಿ ಸೀಟ್ ಏನಾದರೂ ಅಲಾಟ್ ಆದರೆ ಆಗ ಮಾತ್ರ ನೀವು ಅಡ್ಮಿಷನ್ ತಗೋಬೋದು. ಈಗ ನಾವು ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಇದಾದ ಮೇಲೆ ಏನು ಮಾಡಬೇಕು ಅನ್ನೋದು ನೋಡ್ತಾ ಹೋಗೋಣ, ಯಾಕೆಂದರೆ ಇನ್ನು ಇರುವ ಸ್ಟೇಜಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಸ್ಟೇಜಸ್. After the mark sheet allotment results are published, candidates can add or delete or modify or rearrange the options. ಏನು ಬೇಕಾದರೂ ಮಾಡ್ಬೋದು. ಫ್ರೆಶ್ ಆಗಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ರಿಅರೇಂಜ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಬಟ್ ಥಿಂಕ್ ಮಾಡಿ, 3 ದಿನ ಟೈಮ್ ಕೊಟ್ಟಿರ್ತಾರೆ. ನಿಮ್ಮದು ಫೈನಲ್ ನಿಮಗೆ ಇಷ್ಟ ಆಗಿರುವಂಥ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ ಅದಾಗಿರಬೇಕು. Finally, saved options will be used for seat allotment. Those who have not entered the options can also enter the options in the order of priority. ಮೊದಲು 750 rupees ಕಟ್ಟಿರ್ತೀರಾ, ಯಾವುದೇ ಆಪ್ಷನ್ಸ್ ಎಂಟ್ರಿ ಮಾಡಿರೋದಿಲ್ಲ, ಅವರು ಸಹ ಮಾಡಬಹುದು. ತುಂಬ ಜನಕ್ಕೆ ಮಾರ್ಕಲ್ಲಿ ಯಾವುದೇ ಸೀಟ್ ಅಲಾಟ್ ಆಗೋದಿಲ್ಲ, ಯಾಕೆಂದರೆ ತುಂಬ ಆಪ್ಷನ್ ಎಂಟ್ರಿ ಕಡಿಮೆ ಮಾಡಿರ್ತೀರಾ. ಸೊ ಅವರೆಲ್ಲ ಎಕ್ಸ್ಟ್ರಾ ಕಾಲೇಜಸ್ಸು ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್, ಇಲ್ಲೊಂದು ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ ಅಂತ ಬಿಡುಗಡೆ ಮಾಡ್ತಾರೆ. ಸೊ ನಿಮ್ಗೆ ಏನಾದ್ರೂ ಅಬ್ಜೆಕ್ಷನ್ಸ್ ಇದ್ರೆ ಯು ಕ್ಯಾನ್ ಫೈಲ್ ದ ಅಬ್ಜೆಕ್ಷನ್ಸ್. ಏನೇನು ಅಬ್ಜೆಕ್ಷನ್ಸ್ ಅಂದರೆ, ವೆರಿಫೈಡ್ ದ ಕಟ್ ಆಫ್ ರ್ಯಾಂಕ್, ಆಪ್ಷನ್ಸ್ ಎಂಟರ್ಡ್ ಬಟ್ ಸೀಟ್ ನಾಟ್ ಅಲಾಟೆಡ್. ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ, ನಿಮ್ಗೆ ಸೀಟ್ ಅಲಾಟ್ ಆಗಿಲ್ಲ, ಬಟ್ ಆ ಕಾಲೇಜಲ್ಲಿ ಆ ಕಟ್ ಆಫ್ಗಿಂತ ಕಡಿಮೆ ಇರೋರ್ಗೂ ಸಹ ಸೀಟ್ ಸಿಕ್ಕಿದೆ, ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಸಿಕ್ಕಿಲ್ಲ. ಸೊ ಈ ಥರದ್ದು ನಿಮ್ದು ಏನಾದರೂ ಜಿನೈನ್ ಅಬ್ಜೆಕ್ಷನ್ಸ್ ಇದ್ರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ ಬಂದ ಮೇಲೆ ನೀವು ಫೈಲ್ ಮಾಡ್ಬೋದು. ಅವ್ರ ಕೆ ಅವರೊಂದು ಇಮೇಲ್ ಐ ಡಿ ಕೊಡ್ತಾರೆ, ಇಮೇಲ್ ಮಾಡಬಹುದು. ಪ್ರಾವಿಷನಲ್ ರಿಸಲ್ಟ್ ಆದಮೇಲೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್, ಇದು ರಿಯಲ್ ಅಲಾಟ್ಮೆಂಟ್. ಇದು ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ಆಫ್ಟರ್ ವೆರಿಫೈಯಿಂಗ್ ದ ಅಬ್ಜೆಕ್ಷನ್ಸ್. ಒಂದಷ್ಟು ಅಬ್ಜೆಕ್ಷನ್ಸ್ ಬರುತ್ತೆ, ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಯಾವುದೋ ಕೆಲವು ಮಾತ್ರ ಜಿನೈನ್ ಅಬ್ಜೆಕ್ಷನ್ಸ್ ಇರುತ್ತೆ. ಅದಾದಮೇಲೆ ಫೈನಲ್ ರಿಯಲ್ ಅಲಾಟ್ಮೆಂಟ್ ಬಿಡುಗಡೆ ಮಾಡ್ತಾರೆ. ನಿಮಗೆ ಸಪೋಸ್ ಸೀಟ್ ಅಲಾಟ್ ಆಯಿತು ಅಂದ್ಕೊಳ್ಳಿ, ಆಗ ಬರೋದು ನಿಮಗೆ 4 ಚಾಯ್ಸಸ್ಸು. ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಚಾಯ್ಸಸ್ ದಟ್ ಯು ಶುಡ್ ನೋ ಬಿಫೋರ್ ದ ಕೌನ್ಸಿಲಿಂಗ್ ಇಟ್ ಸೆಲ್ಫ್. ರಿಸಲ್ಟ್ ಬಂದಮೇಲೆ ತಿಳ್ಕೊತೀವಿ ಅಂತಲ್ಲ, ಮೊದಲೇ ತಿಳ್ಕೊಂಡಿದ್ರೆ ಉತ್ತಮ. 4 ಚಾಯ್ಸಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಫಸ್ಟ್ ರೌಂಡಲ್ಲಿ ನನ್ನ ಫೇವ್ರೇಟ್ ಚಾಯ್ಸು ಆಲ್ವೇಸ್ ಚಾಯ್ಸ್ 2. ನೋಡ್ತಾ ಹೋಗೋಣ ಏನೇನು ಅಂತ. ಚಾಯ್ಸ್ 1 ಅಂದರೆ ಏನು ಅಂದರೆ, ಯು ಆರ್ ವೆರಿ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್. ನಿಮ್ಗೆ ಯಾವುದೋ ನಿಮ್ಮ ಪ್ರಯಾರಿಟಿ 1 ಅದೇ ಕಾಲೇಜು, ಅದೇ ಬ್ರಾಂಚ್ ಬೇಕು ಅಂತಿದ್ರಿ, ನೀವು ಅದೇ ಸಿಕ್ಬಿಟ್ಟಿದೆ. RV ಇರ್ಬೋದು, BS ಇರ್ಬೋದು, SJC ಮೈಸೂರು ಇರ್ಬೋದು, ನಿಮ್ಗೆ ಯಾವುದೋ ಒಂದು ಇಷ್ಟ ಆಯಿತು, ಅದು ಸಿಕ್ಬಿಟ್ಟಿದೆ. ನೀವು ಅರ್ಜೆಂಟಾಗಿ ಹೋಗಿ ಅಡ್ಮಿಷನ್ ಆಗಿಬಿಡ್ಬೇಕು ಅಂತಿದ್ದೀರಾ, ಅಂಥವ್ರು ಮಾತ್ರ ಚಾಯ್ಸ್ 1 ಕೊಡಬೇಕು. ಫೀಸ್ ಕಟ್ತೀರಾ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೊಗೋತೀರಾ. ಅದಾದಮೇಲೆ ನೀವು KEA ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಕಂಟಿನ್ಯೂ ಆಗೋದಿಲ್ಲ. ಐ ರಿಪೀಟ್, ಚಾಯ್ಸ್ 1 ಅಂದರೆ ಯು ಆರ್ 100% ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್ and you are ready to take the admissions by paying fees and reporting to the college, and you are not eligible for further round. ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ಗೆ ನೀವು ನಾಟ್ ಎಲಿಜಿಬಲ್ ಆಗ್ತೀರಾ. ಚಾಯ್ಸ್ 1. ನಾನು ಯಾರಿಗೂ ಚಾಯ್ಸ್ 1 ರೆಕಮೆಂಡ್ ಮಾಡೋದಿಲ್ಲ. ನಾನು ರೆಕಮೆಂಡ್ ಮಾಡೋದು ಎಲ್ರಿಗೂ ಚಾಯ್ಸ್ 2. ಏನು ಅಂದರೆ, ಯು ಆರ್ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್, ಪರವಾಗಿಲ್ಲ, ಸೀಟ್ ಅಲಾಟ್ ಆಗಿರೋದು ಚೆನ್ನಾಗಿದೆ, ಬಟ್ ಐ ವಿಲ್ ಗೋ ಫಾರ್ ಅಪ್ಗ್ರೇಡೇಷನ್. ನೆಕ್ಸ್ಟ್ ರೌಂಡಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕರೆ ನಾನು ಅಲ್ಲಿ ಅಡ್ಮಿಷನ್ ತೊಗೋತೀನಿ. ಈಗ ಚಾಯ್ಸ್ 2 ಅಂದರೆ ಆ ಸೀಟ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರಾ. ಸಮ್ ಎಕ್ಸ್ ಕಾಲೇಜಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ, ಎಕ್ಸ್ ಕಾಲೇಜ್ ಸೀಟು ನಿಮ್ಮ ಹತ್ರನೇ ಇರುತ್ತೆ, ಅದು ಕೈಯಲ್ಲಿ ಇಟ್ಕೊಂಡು ಅಪ್ಗ್ರೇಡೇಷನ್ಗೆ ಹೋಗ್ತೀರಾ.
ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ, ಎಕ್ಸ್ಗಿಂತ ಮೇಲೆ ಯಾವುದಾದ್ರು ಕಾಲೇಜು ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅದರಲ್ಲಿ ಸಿಗುವ ಸಾಧ್ಯತೆ ಇದೆ, ಸಿಗಲಿ ಅಂದ್ಬಿಟ್ಟು ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಅಂದರೆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಅಕಸ್ಮಾತ್ ಇದಕ್ಕಿಂತ ಎಬೋವ್ ಕಾಲೇಜಸ್ ನಿಮ್ಗೆ ಅಲರ್ಟ್ ಆಗಿಲ್ಲ ಅಂದರೆ ಎಕ್ಸ್ ಕಾಲೇಜು ನಿಮ್ಮ ಹತ್ರನೇ ಉಳ್ಕೊಳ್ಳುತ್ತೆ. ನಿಮ್ಗೆ ಏನಾದರೂ ಪಾಸಿಬಿಲಿಟಿ ಇತ್ತು ಇದಕ್ಕಿಂತ ಮೇಲೆ ಇರೋದು ಉತ್ತಮ ಕಾಲೇಜುಗಳೇನೋ ಸಿಗೋ ಹಾಗಿದ್ರೆ ಖಂಡಿತ ಅದು ಅಲಾಟ್ ಆಗುತ್ತೆ, ಈ ಎಕ್ಸ್ ಕಾಲೇಜು ಬೇರೆಯವ್ರಿಗೆ ಹೊರಟೋಗುತ್ತೆ. ಸೊ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಾದ್ರೆ ಚಾಯ್ಸ್ ಟು ಕೊಡೋದು ಉತ್ತಮ, ಯಾಕೆಂದರೆ ನಿಮ್ಮ ಕೈಯಲ್ಲಿ ಒಂದು ಸೀಟ್ ಇರುತ್ತೆ, ಒಂದು ಕಾಲೇಜಿನ ಒಂದು ಕೋರ್ಸಿನ ಸೀಟ್ ಇರುತ್ತೆ, ಆಮೇಲೆ ಅಪ್ಗ್ರೇಡೇಷನ್ಗೆ ಹೋಗಿರ್ತೀರ. ನೆಕ್ಸ್ಟ್ ಚಾಯ್ಸ್ 3, ನಾನು ಯಾರಿಗೂ ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಏನು ಅಂದರೆ, ನನಗೆ ಅಲಾಟ್ ಆಗಿರೋ ಸೀಟು ನನಗೆ ಇಷ್ಟನೇ ಇಲ್ಲ, ಈ ಕಾಲೇಜು ಬೇಡ, ಈ ಬ್ರಾಂಚು ಬೇಡ, ಯು ವಾಂಟೆಡ್ ಟು ಸರೆಂಡರ್ ದ ಸೀಟ್, ನನಗೆ ಈ ಸೀಟೇ ಬೇಡ ಅಂತ ಸರೆಂಡರ್ ಮಾಡಿ ಚಾಯ್ಸ್ 3 ಕೊಟ್ಟರೆ ಆ ಸೀಟು ಹೊಟ್ಟೋಗುತ್ತೆ, ಪೂಲ್ಗೆ ಹೊಟ್ಟೋಗುತ್ತೆ. ನೀವು ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ ಖಾಲಿ ಕೈಯಲ್ಲಿ ಇರ್ತೀರಾ, ನಿಮ್ಮ ಹತ್ರ ಯಾವುದೇ ಕಾಲೇಜಿನ ಯಾವುದೇ ಸೀಟ್ ಇರೋದಿಲ್ಲ, ಫ್ರೆಶ್ ಆಗಿ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಯಾವ್ದು ಅಲಾಟ್ ಆಗುತ್ತೆ ಗೊತ್ತಿರೋದಿಲ್ಲ. ಬಟ್ ಚಾಯ್ಸ್ 2 ಆದರೆ ನಿಮ್ಮ ಕೈಯಲ್ಲಿ ಒಂದು ಸೀಟ್ ಇರುತ್ತೆ. ಸೊ ಚಾಯ್ಸ್ 3, ಯು ಆರ್ ಸರೆಂಡರಿಂಗ್ ದ ಸೀಟ್ ಅಂಡ್ ಯು ಆರ್ ಎಂಟ್ರಿಂಗ್ ಇನ್ ಟು ದ ನೆಕ್ಸ್ಟ್ ರೌಂಡ್. ಚಾಯ್ಸ್ 4 ಅಂದರೆ ನಾನು ಕಾಮೆಡ್ ಕೇಳಿ ಹೋಗ್ತೀನಿ, ಇಲ್ಲಾಂದರೆ ನೀಟ್ ಆಸ್ಪಿರೆಂಟ್ ನಾನು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀನಿ, ಇಲ್ಲ ನಾನು ಲಾಂಗ್ ಟರ್ಮ್ಗೆ ಹೋಗ್ತೀನಿ, KA ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತಾ ಇದ್ದೀನಿ, ಎಕ್ಸಿಟ್ ಆಗ್ತೀನಿ ಅನ್ನೋರು ಮಾತ್ರ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗೋದು ಉತ್ತಮ. ದಿಸ್ ಈಸ್ ಅಬೌಟ್ ದ ಫಸ್ಟ್ ರೌಂಡ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಚಾಯ್ಸ್ 1, 2, 3, 4. ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಕೆಲವ್ರಿಗೆ ಸೀಟೇ ಅಲಾಟ್ ಆಗಿರಲ್ಲ ಅನ್ಕೊಳ್ಳಿ, ಕೆಲವ್ರಿಗೆ ಯಾರಿಗೂ ಸೀಟ್ ಅಲಾಟ್ ಆಗಿರಲ್ಲ, ಅವ್ರು ಯಾವುದೇ ಚಾಯ್ಸ್ ಆಪ್ಷನ್ ಎಂಟ್ರಿ ಮಾಡೋಷ್ಟಿಲ್ಲ, ಡೈರೆಕ್ಟಾಗಿ ಅವರು ಸೆಕೆಂಡ್ ರೌಂಡ್ಗೆ ಹೊರಟೋಗ್ತಾರೆ. ಇನ್ನು ಕೆಲವ್ರಿಗೆ ಸೀಟ್ ಅಲಾಟ್ ಆಗಿರುತ್ತೆ, KA ವೆಬ್ಸೈಟೇ ನೋಡೋದಕ್ಕೆ ಹೋಗೋದಿಲ್ಲ, ಚಾಯ್ಸು ಎಂಟ್ರಿ ಮಾಡೋದಿಲ್ಲ, 1, 2, 3, 4 ಯಾವುದೂ ಎಂಟ್ರಿ ಮಾಡಲ್ಲ. ಸೊ ಅಂಥವನ್ನೆಲ್ಲ KA ಅವರೇ ಎಕ್ಸಿಟ್ ಮಾಡ್ತಾರೆ. ಸೊ ಸೀಟ್ ಅಲಾಟ್ ಆದಮೇಲೆ ಅಫಿಷಿಯಲ್ ಆಗಿ ಚಾಯ್ಸ್ 4 ಆದರೂ ಕೊಟ್ಟು ಹೊರಗಡೆ ಹೋಗಿ, ಯಾವುದೋ ಒಂದು ಚಾಯ್ಸ್ ಕೊಡಿ. ನಿಮ್ಗೆ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ, 1 ಕೊಡಿ, ವೆಯ್ಟ್ ಮಾಡ್ತೀರಾ 2 ಕೊಡಿ, ಸರೆಂಡರ್ ಮಾಡ್ತೀರಾ 3 ಕೊಡಿ, ಎಕ್ಸಿಟ್ ಆಗ್ತೀರಾ 4 ಕೊಡಿ, ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಸುಮ್ಮನೆ ನೆಮ್ಮದಿಯಾಗಿ ಇದ್ಬಿಟ್ಟಿರ್ತೀರಾ. ಸೊ ಅಂಥವನ್ನೆಲ್ಲ KA ಅವರೇ ಎಕ್ಸಿಟ್ ಮಾಡ್ತಾರೆ, ಮುಂದಿನ ಸುತ್ತುಗಳಿಗೆ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನೋಡೋಣ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟು ನೀವು ಯಾವುದು ಕಾಲೇಜು ಆ್ಯಡ್ ಮಾಡೋದಕ್ಕಾಗೋದಿಲ್ಲ, ಡಿಲೀಟ್ ಮಾಡ್ಕೋಬೋದು, ರಿಅರೇಂಜ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು, ಆರ್ಡರ್ ಮಾಡ್ಕೋಬೋದು. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್ ಬಿಡ್ತಾರೆ. ಒನ್ಸ್ ಅಗೇನ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಫೈಲ್ ಅಬ್ಜೆಕ್ಷನ್ಸ್ ಇಫ್ ಎನಿ. ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದಕ್ಕೆ ಮೊದಲು ಯು ಶುಡ್ ವೆರಿಫೈ ದ ಕಟ್ ಆಫ್ ರ್ಯಾಂಕ್, ಆಪ್ಷನ್ಸ್ ಎಂಟರ್ಡ್ ಬಟ್ ಸೀಟ್ ನಾಟ್ ಅಲಾಟೆಡ್. ಕಟ್ ಆಫ್ ರ್ಯಾಂಕು ಚೆಕ್ ಮಾಡಿರ್ತೀರಾ, ಬಟ್ ನಿಮ್ಮದು ಕಟ್ ಆಫ್ ರ್ಯಾಂಕಿಂತ ಒಳಗಡೆ ಇರುತ್ತೆ, ಆಪ್ಷನ್ ಎಂಟ್ರಿನೂ ಮಾಡಿರ್ತೀರಾ, ಸೀಟ್ ಸಿಕ್ಕಿಲ್ಲ ಅಂದಾಗ ಮಾತ್ರ ಅಬ್ಜೆಕ್ಷನ್ಸ್ ರೈಸ್ ಮಾಡಿ. ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್. ಈ ವರ್ಷ ಎರಡೇ ಚಾಯ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಮೇಲೆ ಎರಡೇ ಚಾಯ್ಸು, ಚಾಯ್ಸ್ 1, ಚಾಯ್ಸ್ 4, ಚಾಯ್ಸ್ 2 ಇಲ್ಲ, ಚಾಯ್ಸ್ 3 ಇಲ್ಲ. ಚಾಯ್ಸ್ 1 ಅಂದರೆ ಆಗಲೇ ಹೇಳಿದಾಗೆ ಯು ಆರ್ 100% ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್, ದುಡ್ಡು ಕಟ್ತೀರಾ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗ್ತೀರಾ. ಸೊ ದಟ್ ಈಸ್ ಚಾಯ್ಸ್ 1, ನಿಮ್ಗೆ ಇಷ್ಟ ಇರೋ ಸೀಟ್ ಸಿಕ್ಕಿರೋದು. ಇನ್ನು ಚಾಯ್ಸ್ 4 ನಿಮ್ಗೆ ಗೊತ್ತು, ಯು ಆರ್ ಎಕ್ಸಿಟಿಂಗ್ ದ KA ಕೌನ್ಸಿಲ್, ಹೊರಗಡೆ ಹೋಗ್ತೀರಾ. ಬಟ್ ಸೆಕೆಂಡ್ ರೌಂಡಲ್ಲಿ ಈ ಫ್ಲೋ ಚಾರ್ಟಲ್ಲಿ ನೋಡ್ತಾ ಇದ್ರೆ ಎಕ್ಸಿಟು ಕಾಣ್ತಾ ಇದೆ ನಿಮಗೆ, ಬಟ್ ಇನ್ನೂ ಒಂದು ದಾರಿ ಕಾಣ್ತಾ ಇದೆ ಚಾಯ್ಸ್ 4 ಇರೋರಿಗೆ. ಚಾಯ್ಸ್ 4 ಒಂದು ಆಚೆ ಹೋಗ್ತೀರಾ, ಇನ್ನೊಂದು ನಾಟ್ ಸ್ಯಾಟಿಸ್ಫೈಡ್ ಅಂಡ್ ನಾಟ್ ಇಂಟ್ರೆಸ್ಟೆಡ್ ವಿಶ್ ಟು ಎಕ್ಸಿಟ್ ಫ್ರಮ್ ದ ಅಲಾಟ್ಮೆಂಟ್ ಪ್ರೋಸೆಸ್, ಹೊರಗಡೆ ಹೋಗ್ತೀರಾ. Later, if a candidate decides to participate in the third round, he may do so after the publication of the available seat matrix of third round, subject to conditions and procedures. ಮೋಸ್ಟ್ಲಿ KA ಅವರು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆದಮೇಲೆ ಆ ಕಂಡೀಷನ್ಸು ಪ್ರೊಸೀಜರ್ಸು ರಿಲೀಸ್ ಮಾಡ್ತಾರೆ. ಮೋಸ್ಟ್ಲಿ ಕಾಷನ್ ಡೆಪಾಸಿಟ್ ಅಂತ ಕಟ್ಸ್ಕೋಬಹುದು ಅನ್ಸುತ್ತೆ, ಐ ಡೋಂಟ್ ನೋ. ಸೊ ಒಂದಷ್ಟು ಕಂಡೀಷನ್ ಪ್ರೊಸೀಜರ್ಸ್ ಆದಮೇಲೆ ನಿಮ್ಮನ್ನು ಥರ್ಡ್ ರೌಂಡ್ಗೆ ಅಲಾಟ್ ಮಾಡ್ಬೋದು, ಚಾಯ್ಸ್ 4 ಆದಮೇಲೆ. ಸೊ ಚಾಯ್ಸ್ 1 ಕೊಟ್ಟು ಸೆಕೆಂಡ್ ರೌಂಡ್ ಆದಮೇಲೆ ಎಲ್ಲರೂ ಅಡ್ಮಿಟ್ ಆಗಲೇಬೇಕು, ನಿಮಗೆ ಆ ಕಾಲೇಜ್ ಇಷ್ಟ ಇದ್ದರೆ, ಇಲ್ಲ ಅಂದರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಬೇಕಾಗುತ್ತೆ. ಹಾಗಾಗಿ ಮಾರ್ಕ್ ರಿಸಲ್ಟ್ ಬಂದ ಮೇಲೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಯಾವ್ಯಾವ ಕಾಲೇಜ್ ಇಷ್ಟ ಇಲ್ಲೋ ಅದನ್ನು ತೆಗೆದುಬಿಡಿ, ಇಷ್ಟ ಇರೋವಂಥ ಕಾಲೇಜಸ್ ಮಾತ್ರ ಇಟ್ಕೊಳ್ಳಿ, ಬಟ್ ನಿಮ್ಗೆ ಸೀಟ್ ಅಲಾಟ್ ಆಗಬೇಕು ಆ ಥರ ನೋಡ್ಕೊಳ್ಳಿ. ನೆಕ್ಸ್ಟು ಥರ್ಡ್ ರೌಂಡಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ, ನಿಮ್ಗೆ ಸೀಟ್ ಅಲಾಟ್ ಆಗುತ್ತೆ, ಯಾವುದು ಚಾಯ್ಸ್ ಇರೋಲ್ಲ, 1, 2, 3, 4 ಯಾವ ಚಾಯ್ಸ್ ಇರೋದಿಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ತೊಗೊಳ್ಳೇಬೇಕಾಗುತ್ತೆ. ಆದರೂ ಥರ್ಡ್ ರೌಂಡ್ ಆದಮೇಲೆ ಎವ್ರಿ ಇಯರು ಒಂದಷ್ಟು ಜನ ನಾನು ಈ ಕಾಲೇಜ್ ಇಷ್ಟ ಇಲ್ಲ, ನಾನು ಹೋಗಲ್ಲ, ಏನೇನೋ ಕಥೆಗಳಲ್ಲಿ ಇರ್ತಾರೆ. ಒಂದಷ್ಟು ಜನದ ಮೇಲೆ FIR ಆಯಿತು, ಎಕ್ಸ್ಪ್ಲನೇಷನ್ ಕೇಳಿದ್ರು, ನೋಟಿಸ್ ಕೊಟ್ಟರು, ಏನೇನೋ ಆಗಿರುತ್ತೆ. ಹಾಗಾಗಿ ಆ ಕಾನ್ಸಿಕ್ವೆನ್ಸಸ್ ಎಲ್ಲ ಫೇಸ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೆ ಇಷ್ಟ ಇರೋವಂಥ ಕಾಲೇಜಸ್ ಹಾಕ್ಕೊಳ್ಳಿ. ಎಲ್ರಿಗೂ ಯಾವುದ್ಯಾವುದೋ ಕಾಲೇಜ್ ಇಷ್ಟ ಇರುತ್ತೆ, ಬಟ್ ನಿಮ್ಮ ರ್ಯಾಂಕ್ಗೆ ಕರೆಕ್ಟಾಗಿರೋವಂಥ ಕಾಲೇಜಸ್ಸು ಹಾಕ್ಕೊಳ್ಳಿ. 70,000 ರ್ಯಾಂಕ್ ಬಂದಿದ್ರೆ ನೀವು 7,000 ಕಟ್ ಆಫ್ ಇರೋಂಥ ಕಾಲೇಜಸ್ ಎಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. 70,000 ರ್ಯಾಂಕ್ ಬಂದಿದ್ರೆ 1 lakh ಕಟ್ ಆಫ್ ಇರುವಂಥ ಕಾಲೇಜಸ್ನು ಸಹ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಮ್ಮ ರ್ಯಾಂಕ್ ಹೇಗಿರುತ್ತೋ ಆ ಥರದ ಕಾಲೇಜಸ್ನ ನಾವು
ಇಷ್ಟ ಸೇರ್ಕೋಬೇಕಾಗತ್ತೆ. ಎಲ್ರಿಗೂ ಇಷ್ಟ ಬೇರೆ ಯಾವ್ಯಾವುದೋ ಕಾಲೇಜ್ ಇದೆ. ಎಲ್ರಿಗೂ ಆರ್ ವಿ, ಬಿ ಎಂ ಎಸ್, ಪಿ ಎ ಎಸ್, ರಾಮಯ್ಯ, ದಯಾನಂದ ಸಾಗರ್, ಬಿ ಐ ಟಿ, ಆರ್ ಎನ್ ಎಸ್, ಬಿ ಎನ್ ಎಂ ಐ ಟಿ, ಎಸ್ ಜೆ ಬಿ ಟಿ, ಜೆ ಎಸ್ ಎಸ್, ಈ ಥರದ ಕಾಲೇಜಸ್ಸೇ ಬೇಕು ಅಂತ ಹೇಳ್ತಿರ್ತೀರ. 1 ಲಕ್ಷ, 1 ಲಕ್ಷ, 2 ಲಕ್ಷ ರ್ಯಾಂಕ್ ಬಂದಾಗ ಒಂದಷ್ಟು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ mark first, second and third round of KEA counseling for engineering student. Thank you and all the best for your counseling.